ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಕಾತ್ಯಾಯನಾಯ ವಿದ್ಮಹಿ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತಃ. ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನಮಸ್ಕಾರಗಳು. ಇಂದು ನಾವು ತುಲಾರಾಶಿಯ ಏಪ್ರಿಲ್ ತಿಂಗಳ 2026ನೇ ಇಸ್ವಿಯ ಭವಿಷ್ಯವನ್ನು ತಿಳಿಯೋಣ. ಅದಕ್ಕೂ ಮೊದಲು ಈ ತಿಂಗಳಿನ ಗ್ರಹಗಳ ಸ್ಥಿತಿಯನ್ನು ಒಮ್ಮೆ ತಿಳಿಯೋಣ. ಗುರುಗ್ರಹವು ಮಾರ್ಚ್ 11ನೇ ತಾರೀಕಿಂದ ಮೀನರಾಶಿಯಲ್ಲಿ ತುಲಾರಾಶಿಯ 9ನೇ ಮನೆಯಲ್ಲಿ ಸ್ಥಿತರಾಗಿದ್ದಾರೆ. ಇದು ನಿಮಗೆ ಭಾಗ್ಯೋದಯ ನೀಡುವ ಕಾಲವಾಗಿದೆ. ಹಾಗೂ ರಾಹು ನಿಮ್ಮ ಪಂಚಮದಲ್ಲಿರುತ್ತಾರೆ. ಕೇತು 11ನೇ ಮನೆಯಲ್ಲಿದ್ದು ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಉತ್ತಮಗೊಳಿಸುವಲ್ಲಿ ಪಾತ್ರವನ್ನು ವಹಿಸುತ್ತಾರೆ. ಬನ್ನಿ, ಏಪ್ರಿಲ್ 2026ರ ತುಲಾರಾಶಿ ಭವಿಷ್ಯದ ಹೇಗಿರುತ್ತೆ ಎಂದು ತಿಳಿಯೋಣ. ಮೊದಲನೇದಾಗಿ ವೃತ್ತಿ ಮತ್ತು ಉದ್ಯೋಗ. ಸ್ನೇಹಿತರೆ, ಹೆಚ್ಚುವರಿ ಜವಾಬ್ದಾರಿ ತಿಂಗಳ ಆರಂಭದಲ್ಲಿ ನಿಮಗೆ ಕೆಲಸದ ಒತ್ತಡ ಹೆಚ್ಚಿರಬಹುದು. ಆದರೂ ಕೂಡ ನಿಮ್ಮ ಅಧಿಕಾರಿಗಳಿಂದ ಮೆಚ್ಚುಗೆಯ ದೊರೆಯುವಂಥ ಸಾಧ್ಯತೆ ಇದೆ. ಸಹೋದರ ಉದ್ಯೋಗಿಗಳೊಂದಿಗೆ ನೀವು ತಾಳ್ಮೆಯಿಂದ ಇರಬೇಕಾಗಿ ಕೇಳಿಕೊಳ್ಳುತ್ತೇವೆ. ನಿಮಗೆ ಹೊಸ ಹೊಸ ಅವಕಾಶಗಳು, ಉದ್ಯೋಗದಲ್ಲಿ ಬದಲಾವಣೆಯನ್ನು ಪ್ರಯತ್ನಿಸುತ್ತಿರುವವರಿಗೆ ತಿಂಗಳ ಅಂತ್ಯದ ವೇಳೆಗೆ ನಿಮಗೆ ಒಂದು ಶುಭ ಸುದ್ದಿ ಬರುವಂತಹ ಕಾಲವಾಗಿರುತ್ತದೆ. ಶುಭವಾರ್ತೆ ಬರಬಹುದು. ಮಾರ್ಚ್ ನಂತರ ನಿಮಗೆ ಒಂದು ಉತ್ತಮವಾದಂತಹ ಉದ್ಯೋಗ ಅಥವಾ ಸ್ಟಾರ್ಟಪ್ಗಳ ಮಾಡುವಂಗಿದ್ದರೆ ಇದು ಉತ್ತಮ ಸಮಯ. ವ್ಯಾಪಾರ ಹಾಗೂ ಪಾಲುದಾರಿಕೆಯಲ್ಲಿ ನೀವು ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಹೊಸ ಹೂಡಿಕೆಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಹಾಗೂ ನಿಮ್ಮ ಫೈನಾನ್ಸಿಯಲ್ ಹಾಗೂ ಹಣಕಾಸಿನ ಪರಿಸ್ಥಿತಿ ಹೇಗಿದೆ? ಆದಾಯವು ಸ್ಥಿರವಾಗಿ ಇರುತ್ತದೆ, ಆದರೆ ನಿಮ್ಮ ಖರ್ಚುಗಳು ಜಾಸ್ತಿ ಆಗುವಂತಹ ಸಮಯ ಬರುತ್ತದೆ. ಖರ್ಚಿನ ಮೇಲೆ ನಿಯಂತ್ರಣವನ್ನು ವಹಿಸಿ. ಹಳೆಯ ಸಾಲವನ್ನು ತೀರಿಸಲು ಶನಿಯ ಅನುಗ್ರಹ ದಾರಿ ಮಾಡಿಕೊಡುತ್ತದೆ. ಹಾಗೂ ಅನಿರೀಕ್ಷಿತವಾಗಿ ಲಾಭ ಏಪ್ರಿಲಿಂದ ಜೂನ್ ಅವಧಿಯಲ್ಲಿ ಬೋನಸ್ ಅಥವಾ ಹೊಸ ಆದಾಯ ಮೂಲಗಳು ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಆದಾಗ್ಯೂ ಆಸ್ತಿ ಅಥವಾ ಹೂಡಿಕೆಗೆ ಸಂಬಂಧಿಸಿದ ದಾಖಲೆಗಳನ್ನು ಪರಿಶೀಲಿಸಿ ಮುಂದುವರಿಯಬೇಕಾಗಿ ಹೇಳಲಾಗುತ್ತದೆ. ಬನ್ನಿ ಸ್ನೇಹಿತರೆ, ನಿಮ್ಮ ಕುಟುಂಬ ಮತ್ತು ಪ್ರೇಮ ಜೀವನ ಹೇಗಿರುತ್ತೆ? ಸಂಬಂಧಗಳಲ್ಲಿ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯವೇ ಇರುತ್ತದೆ. ಹಾಗೂ ಅವಿವಾಹಿತರಿಗೆ ಹೊಸ ಸಂಬಂಧದ ಪ್ರಸ್ತಾಪಗಳು ಬರುವ ಸಾಧ್ಯತೆ ಇದೆ. ಹಾಗೂ ಮಕ್ಕಳು ಮತ್ತು ಆರೋಗ್ಯ ಅಥವಾ ಶಿಕ್ಷಣ ಬಗ್ಗೆ ಸ್ವಲ್ಪ ಆತಂಕ ಕಾಡಬಹುದು. ಏಕೆಂದರೆ ನಿಮಗೆ 5ನೇ ಮನೆಯಲ್ಲಿ ರಾಹುಗ್ರಹ 5ನೇ ಮನೆಯಲ್ಲಿರುವಂಥದ್ದು ಸ್ವಲ್ಪ ವಿಷಯಗಳಲ್ಲಿ, ಮಕ್ಕಳ ವಿಷಯಗಳಲ್ಲಿ ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡ್ತಾನೆ. ಸ್ವಲ್ಪ ತಾಳ್ಮೆ ಇರಬೇಕು. ನಿಮ್ಮ ಆರೋಗ್ಯದ ಪರಿಸ್ಥಿತಿ, ನಿಮ್ಮ ಕೆಲಸದ ಒತ್ತಡದಿಂದಾಗಿ ದೈಹಿಕ ಆಯಾಸ ಮತ್ತು ಮಾನಸಿಕ ಒತ್ತಡ ಉಂಟಾಗಬಹುದು. ಆದರೂ ಸಹ ನೀವು ಜಾಗರೂಕತೆಯಿಂದಲೇ ಯಾವುದೇ ದೊಡ್ಡ ತೊಂದರೆಗಳು ಉಂಟಾಗುವುದಿಲ್ಲ. ನಿಮಗೆ ಸ್ವಲ್ಪ ಬೆನ್ನು ನೋವು, ಮೂತ್ರಪಿಂಡ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕಾಣಿಸಿಕೊಂಡರೂ ನಿಯಮಿತವಾಗಿ ವ್ಯಾಯಾಮ ಮಾಡಬೇಕು. ಧ್ಯಾನ ಮಾಡುವುದು ಹಾಗೂ ಉತ್ತಮ ಆಹಾರಗಳನ್ನು ಸೇವಿಸುವುದರಿಂದ ಇದರಿಂದ ತಡೆಗಟ್ಟಬಹುದು. ಬನ್ನಿ ಸ್ನೇಹಿತರೆ, ಏಪ್ರಿಲ್ ತಿಂಗಳ ಒಂದು ಶುಭ ದಿನ ಹಾಗೂ ನಿಮಗೆ ಹೊಂದುವಂತಹ ಬಣ್ಣ ಹಾಗೂ ಸಂಖ್ಯೆಯನ್ನು ತಿಳಿಯೋಣ. ಶುಭ ದಿನ ಸೋಮವಾರ ಮತ್ತು ಬುಧವಾರ. ಶುಭ ಬಣ್ಣ ಹಸಿರು ಮತ್ತು ಗುಲಾಬಿ. ನಿಮಗೆ ಅದೃಷ್ಟದ ಸಂಖ್ಯೆ 4. ತುಲಾರಾಶಿಯವರ ಅಧಿದೇವತೆ ಬಂದು ಶುಕ್ರ, ಅಧಿಪತಿ ಶುಕ್ರ. ಶುಕ್ರನಿಗೆ ನೀವು ಆರಾಧನೆಯನ್ನು ಮಾಡಬೇಕು. ಜೊತೆಗೆ ಶುಕ್ರನಿಗೆ ಪ್ರಿಯವಾದಂಥದ್ದು ಲಕ್ಷ್ಮಿ. ಲಕ್ಷ್ಮಿಯ ಆರಾಧನೆಯನ್ನು ನೀವು ಮಾಡಬೇಕು. ಪರಿಹಾರಗಳಲ್ಲಿ ಬಂದಾಗ ಮಹಾಲಕ್ಷ್ಮಿಯನ್ನು ಬಿಳಿ ಬಣ್ಣದ ಹೂಗಳನ್ನು ಅರ್ಪಿಸಿ ಪ್ರತಿ ಶುಕ್ರವಾರ ಪೂಜೆ ಮಾಡಬೇಕು. ಹಾಗೂ ಶುಕ್ರವಾರದಂದು ಸಣ್ಣ ಹೆಣ್ಣು ಮಕ್ಕಳಿಗೆ ಸಿಹಿ ತಿಂಡಿ ಅಥವಾ ಬಿಳಿ ಬಟ್ಟೆಗಳನ್ನು ದಾನ ಮಾಡಿ ಶುಕ್ರನ ಒಂದು ಶುಭ ಪ್ರಭಾವಕ್ಕೆ ನೀವು ಪಾತ್ರರಾಗಬಹುದು. ಹಾಗೂ
ಧ್ಯಾನವನ್ನು ನೀವು ಖಂಡಿತವಾಗಿಯೂ ಮಾಡಲೇಬೇಕು. ಮನಸ್ಸಿಗೆ ಶಾಂತಿ ಸಿಗಬೇಕಾದರೆ ರಾಹುವಿನ ಪ್ರಭಾವದಿಂದ ತಗ್ಗಿಸಲು ಪ್ರತಿದಿನ ಧ್ಯಾನ ಮಾಡಬೇಕು. ನೋಡಿ, ರಾಹುವಿನ ಪ್ರಭಾವದಿಂದ ತಗ್ಗಿಸಲು ನಿಮಗೆ ಒಂದು ಉಪಾಯ. ನೀವು ದಿನನಿತ್ಯವಾಗಿ 108 ಬಾರಿ ಓಂ ದುಂ ದುಂ ದುರ್ಗಾಯ ನಮಃ, ಓಂ ದುಂ ದುಂ ದುರ್ಗಾಯ ನಮಃ, ಓಂ ದುಂ ದುಂ ದುರ್ಗಾಯ ನಮಃ ಎಂದು ದುರ್ಗಾದೇವಿಯ ಆರಾಧನೆಯನ್ನು ಮಾಡಿದರೆ ರಾಹು ಶಾಂತನಾಗುತ್ತಾನೆ, ನಿಮಗೆ ಶುಭ ಫಲಗಳನ್ನು ನೀಡುತ್ತಾನೆ. ನೋಡಿ ಸ್ನೇಹಿತರೆ, ನಿಮ್ಮ ಜನ್ಮ ಕುಂಡಲಿಯಲ್ಲಿರುವ ಗ್ರಹಗಳ ದೆಸೆ ಮತ್ತು ಭಕ್ತಿಗೆ ಅನುಗುಣವಾಗಿ ಈ ಫಲಗಳಲ್ಲಿ ವೇರಿಯಾಗುತ್ತೆ. ನಿಮ್ಮದೇ ಆದಂತಹ ಜನ್ಮ ಕುಂಡಲಿಯನ್ನು ತಂದಾಗ ದಶಭಕ್ತಿಗಳನ್ನು ತಿಳಿದುಕೊಂಡು ನಾವು ನಿಖರವಾದ ಮಾಹಿತಿಯನ್ನು ನೀಡಬಹುದು. ನಿಮಗೆ ಯಾವುದೇ ರೀತಿಯಾದಂತಹ ಬದಲಾವಣೆಗಳಲ್ಲೂ ನಾನು ಹೇಳಿರುವಂತಹ ಒಂದು ಆಸ್ಟ್ರಾಲಜಿಯಲ್ಲೂ ಬದಲಾವಣೆ ಆಗಬಹುದು. ನಾನು ಜನರಲ್ ಪ್ರೆಡಿಕ್ಷನನ್ನು ನಿಮಗೆ ಕೊಟ್ಟಿರ್ತೇನೆ. ನಿಮ್ಮ ರಾಶಿ ಹಾಗೂ ನಿಮ್ಮ ಒಂದು ಜನ್ಮ ಲಗ್ನದ ಪ್ರಕಾರ ನಿಮಗೆ ಫಲಗಳು ಸಿಗುತ್ತವೆ. ಆದರೆ ಕೊನೆಯದಾಗಿ ಶನಿಗ್ರಹವು 6ನೇ ಮನೆಯಲ್ಲಿ ಇರುವುದರಿಂದ ತುಲಾರಾಶಿಯವರಿಗೆ ಶನಿಗ್ರಹವು ಯೋಗಕಾರಕ. ಅವನು ನಿಮ್ಮ ಕೆಲಸದಲ್ಲಿ ಅತ್ಯುತ್ತಮ ಫಲವನ್ನು ಕೊಡ್ತಾನೆ. ನಿಮ್ಮನ್ನು ಅತ್ಯುತ್ತಮವಾಗಿ ಉತ್ತಮ ಸ್ಥಾನಕ್ಕೆ ಕೆಲಸದಲ್ಲಿ ತೆಗೆದುಕೊಂಡು ಹೋಗ್ತಾನೆ. ಇದು ಖಚಿತ. ಎಲ್ಲರಿಗೂ ಶುಭವಾಗಲಿ ಎಂದು ನಾನು ತುಲಾರಾಶಿಯವರ ಭವಿಷ್ಯ ಏಪ್ರಿಲ್ 2026 ಮುಕ್ತಾಯಗೊಳಿಸುತ್ತೇನೆ. ಓಂ ನಮಃ ಶಿವಾಯ.